ಪಾಂಚ್ ಮಿನಾರ್ ಪ್ರೈಮ್ ವಿಡಿಯೋದಲ್ಲಿ ಕನ್ನಡದಲ್ಲೂ ಕೂಡ ಸ್ಟ್ರೀಮಿಂಗ್ ಆಗ್ತಿರುವಂತ ಈ ಕ್ರೈಮ್ ಕಾಮಿಡಿ ಮೂವಿಯನ್ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಟೈಮ್ ಪಾಸ್ಗೋಸ್ಕರ ಒಂದ್ಸಲ ನೋಡಬಹುದು ಅಂತ ಹೇಳ್ತೇನೆ. ನವೆಂಬರ್ ತಿಂಗಳಲ್ಲಿ ತೆಲುಗು ಭಾಷೆಯಲ್ಲಿ ರಿಲೀಸ್ ಆದಂತ ಈ ಸಿನಿಮಾ ಬಿಡುಗಡೆಯಾದ ಒಂದೇ ವಾರಕ್ಕೆ OTT ಬಂದಿರುತ್ತೆ. ಆದ್ರೆ ಕನ್ನಡ ಭಾಷೆಯಲ್ಲಿ ಇವತ್ತಿನಿಂದ ಸ್ಟ್ರೀಮಿಂಗ್ ಗೆ ಬಂದಿದೆ. ಇದರ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಕಿಟ್ಟು ಒಬ್ಬ ಮಿಡಲ್ ಕ್ಲಾಸ್ ಹುಡುಗ. ಇವನ್ ಯಾವಾಗ್ಲೂ ಶಾರ್ಟ್ ಕಟ್ ಅಲ್ಲಿ ಬಹಳ ಬೇಗ ಹಣ ಮಾಡಬೇಕು ಅನ್ನೋ ಯೋಚನೆಯಲ್ಲಿ ಇರ್ತಾನೆ. ಒಂದ್ ಸ್ಕ್ಯಾಮ್ ಅಲ್ಲಿ ಸಿಕ್ಕಾಕೊಂಡು ಇರೋ ಬರೋ ದುಡ್ಡನ್ನೆಲ್ಲ ಕಳ್ಕೊಳ್ತಾನೆ. ಮಾಡಿದ ಸಾಲವನ್ನ ತೀರ್ಸೋಕೆ ಕ್ಯಾಬ್ ಓಡಿಸ್ತಿರ್ಬೇಕಾದ್ರೆ ಸುಮಾರು 5 ಕೋಟಿಯಷ್ಟು ಹಣ ಈಸಿಯಾಗಿ ಇವನ ಕೈ ಸೇರುತ್ತೆ. ಕೋಟಿ ಹಣ ಸುಮ್ನೆ ಬರಲ್ವಲ್ಲ, ಅದ್ರ ಹಿಂದೆ ಸಮಸ್ಯೆಗಳು ಕೂಡ ಬರ್ತವೆ. ಆ ಸಮಸ್ಯೆಗಳೇನು, ಅವುಗಳಿಂದ ಇವನು ಹೇಗೆ ಹೊರಗೆ ಬರ್ತಾನೆ ಅನ್ನೋದೇ ಈ ಸಿನಿಮಾದ ಸ್ಟೋರಿ. ನೀವು ಲಾಜಿಕ್ಸ್ ನ ಪಕ್ಕಕ್ಕಿಟ್ಟು ನೋಡಿದ್ರೆ ಈ ಸಿನಿಮಾನ ಸ್ವಲ್ಪ ಮಟ್ಟಿಗೆ ಎಂಜಾಯ್ ಮಾಡಬಹುದು. ಹೀರೋ ಒಂದ್ ಕಡೆ ದುಡ್ಡನ್ನ, ಇನ್ನೊಂದ್ ಕಡೆ ತನ್ನ ಪ್ರಾಣವನ್ನ, ಇವೆರಡನ್ನು ಕಾಪಾಡ್ಕೊಳ್ಳೋದಕ್ಕೆ ಪಡುವಂತ ಅವಸ್ಥೆಗಳು ತುಂಬಾ ಫನ್ನಿ ಆಗಿರುತ್ತೆ. ಕಥೆಯಲ್ಲಿ ಹೊಸತನ ಇಲ್ಲದೆ ಇದ್ರೂ ಕೂಡ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಫನ್ ಹಾಗೂ ಥ್ರಿಲ್ ಎರಡನ್ನು ಜನರೇಟ್ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ ನಿರ್ದೇಶಕರು. ಇಂಟರ್ವಲ್ ಟ್ವಿಸ್ಟ್ ಕಥೆಯ ಮೇಲೆ ಇಂಟ್ರೆಸ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಸೆಕೆಂಡ್ ಹಾಫ್ ಅಲ್ಲಿ ಕಥೆ ತುಂಬಾ ಸ್ಪೀಡ್ ಆಗಿ ಹೋಗುತ್ತೆ. ಇಲ್ಲಿ ಬಂದಂತ ಸಣ್ಣ ಪುಟ್ಟ ಟ್ವಿಸ್ಟ್ ಗಳು ನಮ್ಮನ್ನ ಥ್ರಿಲ್ ಮಾಡ್ತವೆ. ಇದೊಂದು ಕ್ರೈಮ್ ಕಾಮಿಡಿ ಆದ್ರೂ ಕೂಡ ನಿರ್ದೇಶಕರು ಯಾವುದೇ ರೀತಿಯ ರಕ್ತಪಾತ ತೋರಿಸದೆ ಹೋಲ್ ಫ್ಯಾಮಿಲಿ ಕೂತು ಎಂಜಾಯ್ ಮಾಡುವಂತ ಸಿನಿಮಾನ ಮಾಡಿದ್ದಾರೆ. ಸಿನಿಮಾದಲ್ಲಿ ತುಂಬಾ ಮಿಸ್ಟೇಕ್ಸ್ ಇದಾವೆ. ಹಾಡುಗಳು ಸ್ವಲ್ಪ ಮಟ್ಟಿಗೆ ಚೆನ್ನಾಗಿದ್ರು ಕೂಡ ಕಥೆಗೆ ಅದು ಅನಾವಶ್ಯಕ ಅನ್ನಿಸ್ತು. ಸಿನಿಮಾದ ಬಹುತೇಕ ಕಥೆ ದುಡ್ಡಿನ ಕುರಿತಾಗಿ ಇರುತ್ತೆ. ಅದರಿಂದ ಕಥೆ ಅಲ್ಲಲ್ಲೇ ಸುತ್ತಾ ಇದೆ ಅನ್ನುವಂತ ಫೀಲ್ ಬರುತ್ತೆ. ಒಂದು ಕ್ರೈಮ್ ಕಾಮಿಡಿಗೆ ಬೇಕಾದಂತ BGM ಇಲ್ಲಿ ಸಿಕ್ಕಿದೆ. ಆಕ್ಟರ್ಸ್ ಇಲ್ಲಿ ಡೀಸೆಂಟ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಫನ್ ಜನರೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಮೂವಿಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನೀವೇನಾದ್ರೂ ಕ್ರೈಮ್ ಕಾಮಿಡಿಗಳನ್ನ ಇಷ್ಟಪಡೋರಾದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಇದಾಗಿರುತ್ತೆ ಪಾಂಚ್ ಮಿನಾರ್ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.